ಸೊ ನಾನು ಟ್ರೇಡರ್ ಆಗಿ ಈಗ ನಾನು ಆಲ್ಗೋ ಟ್ರೇಡಿಂಗ್ ಸ್ವಿಚ್ ಆಗಬೇಕು ಅಂತಂದ್ರೆ ಮೊದಲು ನಾನು ಏನ್ ಮಾಡಬೇಕು? ಡಿಫೀಟ್ ಮಾಡಿದ್ರೆ ಬೇರೆ ಯಾವ್ದು ಇಲ್ಲ, ಯು ವಿಲ್ ಬಿ ಸಕ್ಸಸ್ಫುಲ್ ಪಕ್ಕ. ಫಸ್ಟ್ ಸ್ಟೆಪ್ ಏನು? ಸೊ ಆಲ್ಗೋ ಟ್ರೇಡಿಂಗ್ ನಾವು ಮಾಡ್ತೀವಿ ಅಂತಂದ್ರೆ ನೀವು ಎಜುಕೇಶನ್ ಇಲ್ಲದೆ ಇರೋನು ಮಾಡಬಹುದು ಇದನ್ನ. ನಿಮ್ ಲೈಫ್ ಅನ್ನು ಸಿಂಪಲ್ ಮಾಡಕ್ಕೇನೆ ಆಲ್ಗೋ ಟ್ರೇಡಿಂಗ್ ಇರೋದು. ಯಾವ್ದು ನಿಮ್ಗೆ ಟೆಕ್ನಿಕಲ್ ನಾಲೆಡ್ಜ್ ಬೇಡ. ಎಷ್ಟು ಕಲಿತಿರೋ ಅಷ್ಟು ಕಮ್ಮಿ, ಎಷ್ಟು ಕಲ್ತಿರೋ ಕಮ್ಮಿನೇ ಇದಾರೆ ಮಾಡಕ್ಕೆ. ಲೀಗಲಿ ವೇರ್ ಯು ಕ್ಯಾನ್ ಬೀಟ್ FD ಸ್ಟಾಕ್ ಮಾರ್ಕೆಟ್. ನಾನು ನಿಮ್ಗೆ ಹಾನೆಸ್ಟ್ ಆಗಿ ಕೇಳೋ ಪ್ರಕಾರ ದಯವಿಟ್ಟು ಬೇಜಾರಾಗ್ಬೇಡಿ. ಫ್ರಾಡ್ ಅಂತ ಹೇಳೋರು ಈ ಸ್ಕ್ಯಾಮ್ಸ್ಟರ್ಸ್ ಇಂದ. ನನಗೆ ಭಾಳ ಇಂಟ್ರೆಸ್ಟ್ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಆಲ್ಗೋ ಟ್ರೇಡಿಂಗ್. ಸೊ ಜನರಿಗೆ ತುಂಬ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆ. ಸೊ ವೀಕ್ಷಕರೇ, ನೀವೆಲ್ಲ ಸುಮಾರು ಕಡೆ ಕೇಳಿರ್ತೀರ, ನಾವು ಆಲ್ಗೋ ಟ್ರೇಡಿಂಗ್ ಹೇಳ್ಕೊಡ್ತೀವಿ, ನಮ್ಮ ಬಳಿ ಬನ್ನಿ ಹಾಗೆ ಹೀಗೆ ಅಂತ ಹೇಳಿ. ಸೊ ನಾನು ನೋಡಿರ್ತಕ್ಕಂಥ ಪ್ರಕಾರ ಸೊ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಆಲ್ಗೋ ಟ್ರೇಡಿಂಗ್ ಮಾಡ್ತಕ್ಕಂಥದ್ರಲ್ಲಿ ಸೊ ಇವರು ಕೂಡ ಒಬ್ಬರು ಅಂತ ಹೇಳ್ಬೋದು. ತುಂಬಾ ಕಮ್ಮಿ ಜನ ಇದ್ದಾರೆ, ಟೆಲ್ ಯು ಹಾನೆಸ್ಟ್ಲಿ, ನಿಜವಾಗ್ಲೂ ಕಮ್ಮಿ ಜನ ಇದ್ದಾರೆ. ನಾನು ಸುಮಾರು ಜನ ಮೀಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಒಂದು ಪ್ರಾಫಿಟಬಲ್ ಟ್ರೇಡರ್, ಇವರು P&L ಎಲ್ಲ ನಾನು ನೋಡಿದ್ದೀನಿ. ಸೊ ನಿಮ್ಗೇನಾದ್ರೂ ಅವಶ್ಯಕತೆ ಇತ್ತಪ್ಪ ಅಂತಂದ್ರೆ ಅದನ್ನು ಕೂಡ ತೋರಿಸ್ತೀನಿ. ಸೊ ನಿಮ್ಮ ಒಂದು ಅಪ್ರೂವಲ್ ಇದ್ರೆ ಅದನ್ನ ಬೇಕಾದ್ರೆ ತೋರಿಸ್ಕೊಡ್ತೀನಿ ನಾನು. ಸೊ ಅಷ್ಟು ಅಕ್ಯುರೇಸಿ ಇದೆ ಇವರ ಟ್ರೇಡಿಂಗ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸುಮಾರು ಜನ ಕಾತುರರಾಗಿದ್ದಾರೆ. ಸರ್, ಇಫ್ ಐ ಟೆಲ್ ಯು ಹಾನೆಸ್ಟ್ಲಿ, ನಾನು ಬಂದ್ಬಿಟ್ಟು ಯಾವುದೇ ಸಾಫ್ಟ್ವೇರ್ ಇದರಿಂದ ಬ್ಯಾಕ್ ಗ್ರೌಂಡ್ ಇಂದ ಬಂದನಲ್ಲ. ಆಕ್ಚುಲಿ ಐ ಆಮ್ ಆಲ್ಸೋ ಸಿವಿಲ್ ಇಂಜಿನಿಯರ್, ನಾನು ಇಂಜಿನಿಯರ್. ಬಟ್ ನಮ್ಗೆ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಸಾಫ್ಟ್ವೇರ್ ಇರಲ್ಲ. ಸೊ ಈಗ ನೀವು ಈ ಒಂದು ಕಂಪ್ಯೂಟರ್ ಸೈನ್ಸ್ ನ ಮುಗಿಸಿ ಬಂದ್ಬಿಟ್ಟು ಆಲ್ಗೋ ಟ್ರೇಡಿಂಗ್ ಗೆ ಶಿಫ್ಟ್ ಆಗಿರ್ತಾರೆ. ಸೊ ನಾನು ಟ್ರೇಡರ್ ಆಗಿ ಈಗ ನಾನು ಆಲ್ಗೋ ಟ್ರೇಡಿಂಗ್ ಗೆ ಸ್ವಿಚ್ ಆಗ್ಬೇಕು ಅಂತಂದ್ರೆ ಮೊದಲು ನಾನು ಏನ್ ಮಾಡ್ಬೇಕು? ನೀವು ಯಾವ ರೀತಿ ಕಲ್ತಿರಿ ಇದನ್ನ? ಸೊ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ ಏನು? ಓಕೆ, ಫಸ್ಟ್ ಆಫ್ ಆಲ್ ಆಲ್ಗೋ ಟ್ರೇಡಿಂಗ್ ಏನಕ್ಕೆ ಬೇಕು ಅಂತ ಹೇಳ್ತೀನಿ. ಓಕೆ, ಆಯ್ತಾ? ಯಾಕೆ ಇವಾಗ ನಾನು ಫುಲ್ ಟೈಮ್ ಟ್ರೇಡಿಂಗ್ ಮಾಡಲ್ಲ, ಆಯ್ತಾ? ನಾನು ಒಂದು IT ಕಂಪನಿಲಿ ವರ್ಕ್ ಮಾಡೋದು, ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಒಂದು IT ಕಂಪನಿ. ನಾನು ಒನ್ ಆಫ್ ದ ಬಿಗ್ ಫೋರ್ ಅಲ್ಲಿ ಇದ್ದೀನಿ. ಸೊ ಅದ್ರಲ್ಲಿ ಮ್ಯಾನೇಜರ್ ಆಗಿ ಕ್ಲೌಡ್ ಡಿವಿಷನ್ ಹೆಡ್ ಮಾಡ್ತಿದ್ದೀನಿ. ಅಲ್ಲಿ ಇದ್ ಮಾಡ್ತಿದ್ದೀನಿ, ಸಾಫ್ಟ್ವೇರ್ ಇಂಜಿನಿಯರ್. ನಂಗೊಂದು 25 ಜನ ಟೀಮ್ ಇದೆ. ನಾನು 25 ಜನ ರಿಪೋರ್ಟ್ ಮಾಡ್ತಿದ್ದೆ ನಂಗೆ. ಸೊ ಆ ಒಂದು ವರ್ಕ್ ಟೆನ್ಷನ್ ಅಲ್ಲಿ ಪ್ರೈಸ್ ಆಕ್ಷನ್ ನೋಡ್ಕೊಂಡು ಇಂಟ್ರಾಡೇ ಮಾಡ್ಬೇಕು ಮ್ಯಾನ್ಯುಯಲಿ ಅಂದ್ರೆ ಪ್ರಾಕ್ಟಿಕಲಿ ಇಂಪಾಸಿಬಲ್. ಯಾವ ಹ್ಯೂಮನ್ ಅಂದ್ರೆ ನಮ್ಮದೇ ಆದಂತ ಮೀಟಿಂಗ್ಸ್ ಇರುತ್ತೆ, ನಮ್ದೇ ಆದಂತ ಡೆಲಿವರಬಲ್ಸ್ ಇರುತ್ತೆ, ಅದಷ್ಟು ನಾನು ಡೆಲಿವರ್ ಮಾಡ್ಲೇಬೇಕು, ಯಾಕಂದ್ರೆ ಅದು ಫುಲ್ ಟೈಮ್ ನಂದದು. ಸೊ ಈಗ ಈ ಆಲ್ಗೋ ಟ್ರೇಡಿಂಗ್ ಯೋಚನೆ ಯಾಕೆ ಬಂತು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈಗ ಟೆಕ್ನಾಲಜಿ ಬಂದಾಗ ಒಂದು ಇದಕ್ಕೆ ನೀವು ಯೂಸ್ ಮಾಡ್ಕೊಳ್ಳೋದು ನಿಮ್ ಲೈಫ್ ಅನ್ನು ಸಿಂಪ್ಲಿಫೈ ಮಾಡಕ್ಕೆ. ಎಲ್ರು ಆಲ್ಗೋ ಟ್ರೇಡಿಂಗ್ ಅಂದ್ರೆ ಯಾವ್ದೋ ದೊಡ್ಡ ಜಾರ್ಗನ್, ನನ್ಗೇನ್ ಅರ್ಥ ಆಗಲ್ಲಪ್ಪ ಬೇಡ ಅನ್ನೋದು ಜಾಸ್ತಿ. ಅದ್ ಹಂಗಲ್ಲ, ನಿಮ್ ಲೈಫ್ ಅನ್ನು ಈಸಿ ಮಾಡಕ್ಕೆ ಆಲ್ಗೋ ಟ್ರೇಡಿಂಗ್ ಗಳಿರೋದು. ಅಂಡ್ ಆಲ್ಗೋ ಟ್ರೇಡಿಂಗ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂದ್ರೆ ನೀವು ಎಲ್ಲೋ ಬೇರೆ ಕಡೆ ಬಿಸಿ ಇದೀರಾ, ಈ ಆಲ್ಗೋ ಟ್ರೇಡಿಂಗ್ ಇಂದ ನಾನು ಟ್ರೇಡ್ಸ್ ನ ತಗೋಬೇಕು ಮತ್ತೆ ಕಂಟಿನ್ಯೂ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇರ್ಬೇಕು ನಿಮ್ಗೆ. ಸೊ ಅವಾಗ ಆಲ್ಗೋ ಟ್ರೇಡಿಂಗ್ ಯೂಸ್ ಮಾಡ್ತೀವಿ. ಮೈನ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಆಲ್ಗೋ ಟ್ರೇಡಿಂಗ್ ಏನ್ ಗೊತ್ತಾ? ಎಮೋಷನಲ್ ಲೆಸ್ ಟ್ರೇಡಿಂಗ್ ಇದೆ. ಎಮೋಷನ್ನೇ ಇರಲ್ಲ. ಎಮೋಷನ್ ಮಾಡ್ಬೇಕಾಗಿಲ್ಲ, ಹಾಕ್ಬಿಟ್ಟು ಬಿಟ್ಬಿಡು. ಈಗೇನು ಅಂದ್ರೆ ಮ್ಯಾನ್ಯುಯಲ್ ಟ್ರೇಡಿಂಗ್ ಅಲ್ಲಿ 90% ಜನ ಎಲ್ಲ ಬುದ್ಧಿವಂತರೆ, ಆಯ್ತಾ? ಎಲ್ಲರಿಗೂ ಗೊತ್ತು ಅದ್ ಮೇಲೆ ಹೋಗುತ್ತೆ ಕೆಳಗೋಗುತ್ತೆ ಅಂತ. ಯಾಕೆ ಲಾಸ್ ಮಾಡ್ಕೋತಾರೆ ಅಂದ್ರೆ ಎಮೋಷನ್ ಇಂದ. ಇನ್ನು ಅಲ್ಲಿ ಮೇಲ್ ಹೊಟ್ಟೋಯ್ತಲ್ಲ, ಸಾಕಪ್ಪ ಇವತ್ತು ಅಂದ್ಬಿಟ್ಟು ತಗೊಂಡ್ಬಿಟ್ ಮೇಲಿಂದ ಇನ್ನು 5-6% ಹೋಗುತ್ತೆ ಮೇಲೆ. ಅದೇ ತರನೇ. ಇಲ್ಲಾಂದ್ರೆ ಬೀಳ್ತದೆಪ್ಪ ಇದು ಸಾಕು ಅಂತ ನೀವು ಶಾರ್ಟ್ ಮಾಡಿರ್ತೀರಾ, ಬೀಳ್ತಾ ಇದೆ ಸಾಕು ತಗೊಂಬೇಡ, ಇನ್ನು ಸಿಕ್ಕಾಪಟ್ಟೆ ಬಿದ್ದೋಗೋದು. ಯೂಶಲಿ ಈ ಟ್ರೇಡಿಂಗ್ ಸೈಕಾಲಜಿ ಅಂತ ಹೇಳ್ತಾರಲ್ಲ, ಈ ಟ್ರೇಡಿಂಗ್ ಸೈಕಾಲಜಿನಲ್ಲಿ ಅರ್ಧಕ್ಕರ್ಧ ಯಾಕೆ ಪ್ರಾಫಿಟಬಲ್ ಇಲ್ಲ ಅಂದ್ರೆ ಎಮೋಷನ್ ಇಂದಾನೆ. ಒಂದು ಹ್ಯೂಮನ್ ಎಮೋಷನ್ ತುಂಬಾ ಅಂದ್ರೆ ಇಟ್ಸ್ ಅದನ್ನ ನೀವು ಡಿಫೀಟ್ ಮಾಡಿದ್ರೆ ಬೇರೆ ಯಾವ್ದು ಇಲ್ಲ, ಯು ವಿಲ್ ಬಿ ಸಕ್ಸಸ್ಫುಲ್ ಪಕ್ಕ. ಅದು ತುಂಬಾ ಇಂಪಾರ್ಟೆಂಟ್. ಈಗ ನನಗೂ ಗೊತ್ತು, ನಿಮ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅದೇ ಡೇಟಾ ನಾನ್ ನೋಡ್ತಿರೋದು ಒಂದೇ, ನೀವು ನೋಡ್ತಿರೋದು ಒಂದೇ, ಎಲ್ರಿಗೂ ಪಬ್ಲಿಕ್ಲಿ ಅವೈಲೇಬಲ್ ಅಲ್ಲೇ ನಾವೆಲ್ಲ ಟ್ರೇಡ್ ಮಾಡೋದು. ಬಟ್ ತುಂಬಾ ಕಮ್ಮಿ ಜನಕ್ಕೆ ಪ್ರಾಫಿಟಬಲ್ ಆಗ್ತಾರೆ, ಸುಮಾರು ಜನ ಲಾಸ್ ಅಲ್ಲೇ ಇರ್ತಾರೆ. ಯಾಕೆ ಅಂತ ಕೇಳಿದ್ರೆ ಇದೇ ಕಾರಣ, ಎಮೋಷನ್. ಅದನ್ನ ನಾವು ತರಬಾರ್ದು ಈ ಟ್ರೇಡಿಂಗ್ ಜರ್ನಿಗೆ. ಅದಕ್ಕೋಸ್ಕರ ಆಲ್ಗೋ ಟ್ರೇಡಿಂಗ್ ನ ಆಪ್ಟ್ ಮಾಡಿ. ಸೊ ಫಸ್ಟ್ ಸ್ಟೆಪ್ ಏನು? ಸೊ ಆಲ್ಗೋ ಟ್ರೇಡಿಂಗ್ ನಾವು ಮಾಡ್ತೀವಿ ಅಂತಂದ್ರೆ ಫಸ್ಟ್ ನಾವ್ ಏನ್ ಕಲಿಬೇಕು? ಸೊ ನೀವ್ ಏನ್ ಮಾಡಿದ್ರಿ? ಫಸ್ಟ್ ಏನಾದ್ರು ಇದು ಕೋರ್ಸಸ್ ತಗೊಂಡ್ರ ಅಥವಾ ನೀವೇ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಹೆಂಗೆ? ಇವಾಗ ಹೇಳ್ಬೇಕು ಅಂದ್ರೆ ಪಬ್ಲಿಕ್ ಇನ್ಫಾರ್ಮೇಶನ್ ತುಂಬಾ ಇದೆ. ಯಾವ್ದು ₹1 ಕೊಡೋದು ಬೇಡ ಯಾರಿಗೂನು. ಯೂಟ್ಯೂಬ್ ಅಲ್ಲೇ ಆಗ್ಲಿ, ಅಂದ್ರೆ ಕನ್ನಡದಲ್ಲಿ ಯಾರು ಕೂಡ ಇದ್ರ ಬಗ್ಗೆ ಮಾಡಿಲ್ಲ, ಇದ್ರ ಬಗ್ಗೆ ಹೇಳಿಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿ. ಸೊ ಏನ್ ಮಾಡಿದ್ರಿ? ಸೊ ಇವಾಗ ಅದೇ ಎಲ್ಲಾ ರಿಸೋರ್ಸಸ್ ಆನ್ಲೈನ್ ಇದೆ. ಎಲ್ಲ ನಿಮ್ಗೆ ಯಾರಿಗೂ ಒಂದು ಪೇ ಮಾಡೋದ್ ಬೇಡ, ಏನು ಬೇಡ. ಪ್ರತಿಯೊಂದು ಮನೇಲಿ ಕೂತ್ಕೊಂಡೆ ನೀವು ಪ್ರತಿಯೊಂದು ಸೆಟಪ್ ಮಾಡ್ಬೋದು.
ನನಗೆ ನೀವು ಅನ್ಕೋಬಹುದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅದರಿಂದ ಚೆನ್ನಾಗಿ ಅರ್ಥ ಆಗತ್ತೆ ಅಂತ, ಅದು ಒಂದ್ ಮಟ್ಟಕ್ಕೆ ಓಕೆ, ಬಟ್ ಅದು ಫಂಡಮೆಂಟಲಿ ಅದು ಬೇಡ, ನೆಸೆಸಿಟಿ ಬೇಡ. ಅದು ನೀವು ಎಜುಕೇಶನ್ ಇಲ್ಲದೆ ಇರೋನು ಮಾಡಬಹುದು ಇದನ್ನ. ನಿಮ್ ಲೈಫ್ ಅನ್ನು ಸಿಂಪಲ್ ಮಾಡಕ್ಕೇನೆ ಆಲ್ಗೋ ಟ್ರೇಡಿಂಗ್ ಇರೋದು. ಯಾವ್ದು ನಿಮ್ಗೆ ಟೆಕ್ನಿಕಲ್ ನಾಲೆಡ್ಜ್ ಬೇಡ ಇದರಲ್ಲಿ ಮಾಡಕ್ಕೆ. ಆಲ್ಗೋ ಟ್ರೇಡಿಂಗ್ ಅಂದ್ರೆ ಏನು ಅಂದ್ರೆ, ಇವಾಗ ನನಗೆ ಒಂದು ಈ ಒಂದು ನಿಫ್ಟಿ ಅಂತಾನೆ ಇಟ್ಕೊಳ್ಳಿ, ನಿಫ್ಟಿದೊಂದು ಆಪ್ಷನ್ ಇದೆ. ಆ ಆಪ್ಷನ್ ಅನ್ನ ನಾನು ಓಕೆ ಈ ಒಂದು 25,000 ನಿಫ್ಟಿ ಇದೆ ಅಂತ ಇಟ್ಕೊಳ್ಳಿ ಲೆವೆಲ್ಸ್. ಆ 25,100 ಬಂದಾಗ ಬೈ ಮಾಡಬೇಕು, 25,200 ಬಂದಾಗ ಎಕ್ಸಿಟ್ ಆಗ್ಬೇಕು. ಇದೊಂದು ಸಿನಾರಿಯೋ ಆಯ್ತಾ. ಇದನ್ನ ನೀವು ಆಫೀಸಲ್ಲಿ ಕೂತ್ಕೊಂಡಾಗ ಬೇರೆ ವರ್ಕ್ ಮಾಡೋವಾಗ 25,000 ಅಲ್ಲಿ ಇದೆಯೋ 25,100 ಇದೆಯೋ ಹೇಗ್ ನೋಡ್ತೀರಾ? ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಆಲ್ಗೋ ಟ್ರೇಡಿಂಗ್ ಅನ್ನೋದು ಯೂಸ್ ಮಾಡ್ತೀನಿ ಇಲ್ಲಿ. ಸೊ ಎಷ್ಟೊಂದು ಸೆಟ್ ಆಫ್ ಈಗ ನೀವು ನೋಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಸಾಫ್ಟ್ವೇರ್ ಗಳಿದೆ ಈ ಆಲ್ಗೋ ಟ್ರೇಡಿಂಗ್ ಅಲ್ಲೇನೆ. ಯಾವ್ದಾದ್ರು ತಗೊಳ್ಳಿ ಪರವಾಗಿಲ್ಲ, ಎನಿಥಿಂಗ್, ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಟ್ರೇಡ್ ಮಾಡಬಹುದು. ಆ ಒಂದು ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕಾನ್ಫಿಗರ್ ಮಾಡಬಹುದು. ಏನು ಅಂದ್ರೆ ರೂಲ್ ಸೆಟ್ ಮಾಡ್ತೀರಾ. ಓಕೆ 25,100 ಬಂದಾಗ ಇದನ್ನ ಬೈ ಮಾಡಿ, ಆಮೇಲೆ 25,200 ಹೋದಾಗ ಸೆಲ್ ಮಾಡಿ ಅನ್ನೋದು ಒಂದು ಸಿನಾರಿಯೋನ ಇಷ್ಟನ್ನು ನೀವು ಒಂದು ಸಾಫ್ಟ್ವೇರ್ಗೆ ಹೇಳ್ತೀರಾ, ಒಂದ್ ರೂಲ್ಸ್ ಕೊಡ್ತೀರಾ. ಇಷ್ಟು ಮಾಡಿದ್ರೆ 9:00 ನೀವು ಸ್ಟಾರ್ಟ್ ಮಾಡ್ಬಿಡ್ತೀರಾ ಅದನ್ನ. ಸೊ 9:00 ಅದು ನೋಡ್ತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಬಂತ ಅಂತ ನಿಫ್ಟಿ. 25,100 ಬಂದಾಗ ತಗೊಳತ್ತೆ, 25,200 ಬಂದಾಗ ಎಕ್ಸಿಟ್ ಆಗುತ್ತೆ. ಒಂದು ಸ್ಮಾಲ್ ಡೌಟ್ ಇದೆ ಇಲ್ಲಿ. ಸೊ ನೀವ್ ಹೇಳಿದ್ರಿ, ಸೊ ಎರಡು ಒಂದು ಏನು ಸೆಟ್ ಮಾಡ್ತೀವಿ ನಾವು, ಸ್ಟ್ರೈಕ್ ಪ್ರೈಸ್ ನ ಕೊಡ್ತೀವಿ, ಅದು ತಗೊಳುತ್ತೆ, ಸೆಲ್ ಮಾಡುತ್ತೆ ಅಂತ ಹೇಳಿ. ಸೊ ನನ್ಗೊಂದು ಡೌಟ್ ಇದೆ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಗ್ರೀಕ್ಸ್ ಬಗ್ಗೆ ಬರೋಣ. ಇಲ್ಲಿ ಥೀಟಾ ವರ್ಕ್ ಆಗ್ತಾ ಇರುತ್ತೆ. ಓಕೆ, ಸೊ ಅಲ್ಲಿ ಟೈಮ್ ಅಷ್ಟು ಇದು ಇರಬೇಕಲ್ವಾ? ಕರೆಕ್ಟ್. ಸೊ ಅದೇ ವರ್ಕ್ ಆಗುತ್ತೆ. ಆಮೇಲೆ ಸ್ಟಾಪ್ ಲಾಸ್ ಎಲ್ಲ ಅದೇ ಸೆಟ್ ಮಾಡುತ್ತೆ ಹೇಗೆ? ಈಗ ಫೀಚರ್ಸ್ ಕರೆಕ್ಟ್ ಆಗಿ ಹೇಳ್ಬೇಕು ನಿಮ್ಗೆ ಅಂದ್ರೆ, ಸ್ಟ್ರೈಕ್ ಪ್ರೈಸಸ್ ಗಳಿರುತ್ತೆ. ಈಗ ಯಾವ ಸ್ಟ್ರೈಕ್ ನೀವು ಬೈ ಮಾಡಬೇಕು ಇಲ್ಲ ಸೆಲ್ ಮಾಡಬೇಕು ಅನ್ನೋದು ಆಪ್ಷನ್ ನಿಮ್ ಕೈಯಲ್ಲಿ ಇರುತ್ತೆ. ಅದಕ್ಕೆ ಆದಂತ ಟಾರ್ಗೆಟ್ ಸೆಟ್ ಮಾಡಬಹುದು, ಸ್ಟಾಪ್ ಲಾಸ್ ಗಳು ಸೆಟ್ ಮಾಡಬಹುದು, ಟ್ರೈಲ್ ಮಾಡಬಹುದು. ಆಮೇಲೆ ನಾರ್ಮಲ್ ಡಿಮಾರ್ಟ್ ಅಕೌಂಟ್ ಎಲ್ಲ ಇದೆಯಲ್ಲ, ಮತ್ತೆ ಆಲ್ಗೋಗೆ ಹೋಗ್ಬೇಕು ನಾವು. ಈಗ ಆಲ್ಗೋ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಸೆನ್ಸಿಬಲ್ ಅಥವಾ ಇದೇನಾದ್ರೂ ತಗೊಳ್ಳಿ, ಅದರಲ್ಲಿ ನೀವು ಯಾವ ತರ ಕಾನ್ಫಿಗರ್ ಮಾಡ್ತೀರಾ ಅಂದ್ರೆ, ಒಂದ್ ಸೆಟ್ ಆಫ್ ಸ್ಟ್ರಾಟಜೀಸ್ ನೀವು ಮಾಡಿರ್ತೀವಿ. ಓಕೆ ಇಷ್ಟಕ್ಕೆ ಬೈ ಆಗ್ಬೇಕು, ಇಷ್ಟಕ್ಕೆ ಸೆಲ್ ಆಗ್ಬೇಕು, ಎಲ್ಲ ಮಾಡ್ಕೋಬಹುದು. ಅದು ಶಾರ್ಟ್ ಸ್ಟ್ರಾಡಲ್, ಲಾಂಗ್ ಸ್ಟ್ರಾಡಲ್ ಅದೆಲ್ಲ ಹೇಳ್ತಾ ಇದ್ದಾರೆ. ಈಗ ಟೆಕ್ನಿಕಲ್ ಜಾರ್ಗನ್ಸ್ ನಾನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಗೆ ಇವಾಗ ಫಸ್ಟ್ ಆಫ್ ಆಲ್ ಇದಕ್ಕಿಂತ ಮುಂಚೆ ಒಂದು ಸ್ಟೆಪ್ ಬ್ಯಾಕ್ವರ್ಡ್ ತಗೊಂಡು ಹೇಳ್ತೀನಿ ನಿಮ್ಗೆ. ಏನು ಅಂದ್ರೆ ಎಲ್ಲಾರು ನಾನೇನ್ ರಿಕ್ವೆಸ್ಟ್ ಮಾಡ್ಕೋತಿದೀನಿ ಅಂದ್ರೆ, ಈ ಆಪ್ಷನ್ ಸೆಲ್ಲಿಂಗ್ ಅಂತ ಏನ್ ಹೇಳ್ತೀವಲ್ಲ, ಆಪ್ಷನ್ ಸೆಲ್ಲಿಂಗ್ ನೀವು ಮಾಡಬೇಕು ಅಂತ ಇದ್ದಾಗ ಫಸ್ಟ್ ಬೇಸಿಕ್ ಇಂಪಾರ್ಟೆಂಟ್ ಇದು ಏನು ಅಂದ್ರೆ, ಇದು ಏನೋ ಈ ಆಪ್ಷನ್ ಗ್ರೀಕ್ಸ್ ಅನ್ನೋದು ಕಲ್ತ್ಕೊಳ್ಳಿ ಆಯ್ತಾ. ಆಪ್ಷನ್ ಗ್ರೀಕ್ಸ್ ಅನ್ನೋದು ಕಲ್ತ್ಕೊಳ್ಳಿ. ಆಮೇಲೆ ಈ ಆಪ್ಷನ್ ಗ್ರೀಕ್ಸ್ ಒಂದ್ ಕಲ್ತ್ಕೊಂಡ್ಮೇಲೆ ನಿಮ್ಗೆ ಆಪ್ಷನ್ ಗ್ರೀಕ್ಸ್ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಇಲ್ಲ, ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ಆಪ್ಷನ್ ಅನ್ನ ಪ್ರೈಸಿಂಗ್ ಹೆಂಗ್ ಮಾಡಿದ್ದಾರೆ, ಈ ಆಪ್ಷನ್ ಪ್ರೈಸಸ್ ಹೇಗ್ ಮೂವ್ ಆಗುತ್ತೆ, ಒಂದು ಗಿವನ್ ಅ ವಿಕ್ಸ್ ಸಿನಾರಿಯೋ ಆರ್ ಈ ಒಂದು ಇಷ್ಟಿದೆ ಅಂದ್ರೆ ಆಪ್ಷನ್ ಅನ್ನ ಪ್ರೈಸಿಂಗ್ ಹೆಂಗಾಗುತ್ತೆ, ಪ್ರೈಸ್ ಮೂವ್ಮೆಂಟ್ ಹೆಂಗಾಗುತ್ತೆ ಅನ್ನೋದೇ ಈ ಒಂದು ಡಿಫೈನ್ ಮಾಡಿರ್ತಾರೆ, ಥೀಟಾ, ವೇಗ, ಗಾಮಾ, ಡೆಲ್ಟಾ ಅನ್ಕೊಂಡು. ಸೊ ಇದನ್ನ ಓದಿ, ತುಂಬಾ ರಿಸೋರ್ಸಸ್ ಇದೆ ಓದಕ್ಕೆ. ಝೀರೋದಾದೆ ಎಷ್ಟೊಂದು ಫ್ರೀ ಆರ್ಟಿಕಲ್ಸ್ ಇದೆ, ನಾನೇ ಬೇಕು ಅಂದ್ರೆ ಒಂದು ಕ್ಲಾಸಸ್ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಅದು ಡೆಫಿನೆಟ್ಲಿ ತುಂಬಾ ಯೂಸ್ ಆಗುತ್ತೆ. ಫಸ್ಟ್ ಅದು. ಸೆಕೆಂಡ್ ಏನು ಅಂದ್ರೆ ಪೇ ಆಫ್ ಅಂತ ಕರಿತೀವಿ. ಪೇ ಆಫ್ ಡಯಾಗ್ರಾಮ್ ಅನ್ನೋದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಪೇ ಆಫ್ ಡಯಾಗ್ರಾಮ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಈಗ ರಿಸ್ಕ್ ರಿವಾರ್ಡ್ ಅಂದ್ರೆ ಏನು ಅಂತ ಕೇಳ್ಬೋದು ಕ್ವಶನ್ ನೀವು. ರಿಸ್ಕ್ ರಿವಾರ್ಡ್ ಅಂದ್ರೆ ಏನ್ ಗೊತ್ತಾ, ನೀವು ಟ್ರೇಡ್ ಒಂದ್ ಎಕ್ಸಿಕ್ಯೂಟ್ ಮಾಡೋದ್ರ ಮುಂಚೆ ನಿಮಗ್ ಗೊತ್ತಿರಬೇಕು ಎಷ್ಟು ಕಳ್ಕೊತೀರಾ ಅಂತ ಆ ಟ್ರೇಡ್ ಅಲ್ಲಿ. ಅದೇ ನೀವು ತಗೊಳ್ಳೋ ರಿಸ್ಕ್. ಸೊ ಇವಾಗ ವೆನ್ ಯು ಎಂಟರ್ ಟ್ರೇಡ್, ಸೊ ಅದು ರಿಸ್ಕ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಅದಷ್ಟೂನು ನಿಮ್ಗೆ ಒಂದು ಈಗ ರಿಸ್ಕ್ ಎಷ್ಟಿದೆ, ರಿವಾರ್ಡ್ ಎಷ್ಟಿದೆ, ಎಲ್ಲಿವರೆಗೂ ವೇಟ್ ಮಾಡಬಹುದು, ನೀವು ಎಷ್ಟು ಲಾಸ್ ಆಗತ್ತೆ ಟೋಟಲ್, ಆಮೇಲೆ ಡ್ರಾ ಡೌನ್ ಎಷ್ಟು ಅನ್ನೋ ಇಷ್ಟು ಒಂದು ಅಂಶಗಳು ಪೇ ಆಫ್ ಅನ್ನೋ ಒಂದು ಡಯಾಗ್ರಾಮ್ ಅಲ್ಲಿ ಗೊತ್ತಾಗುತ್ತೆ. ಸೊ ಆ ಪೇ ಆಫ್ ಅನ್ನೋ ಡಯಾಗ್ರಾಮ್ ನಿಮ್ಗೆ ಇವಾಗಂತೂ ಎಲ್ಲಾ ಬ್ರೋಕರ್ಸ್ ಕೊಡ್ತಾರೆ ಮೋಸ್ಟ್ಲಿ. ಈಗ ಎನಿ ಫೇಮಸ್ ಬ್ರೋಕರ್ ಯು ಟೇಕ್, ಆ ಪೊಸಿಷನ್ಸ್ ಮೇಲ್ಗಡೆ ಅನಲೈಸ್ ಅಂತ ಕ್ಲಿಕ್ ಮಾಡಿದ್ರೆ ಪೇ ಆಫ್ ಡಯಾಗ್ರಾಮ್ ಒಂದು ಬರುತ್ತೆ ಆ ತರ. ಸೊ ಆ ಪೇ ಆಫ್ ಡಯಾಗ್ರಾಮ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಿಮ್ಗೆ ತಗೊಂಡಿರೋ ಪೊಸಿಷನ್ಗೆ ಏನ್ ರಿಸ್ಕ್ ತಗೊಂತೀರಾ, ಏನ್ ರಿವಾರ್ಡ್ ತಗೊಂತೀರಾ. ಸೊ ಎರಡು ಇಂಪಾರ್ಟೆಂಟ್, ಒಂದು ಆಪ್ಷನ್ ಗ್ರೀಕ್ಸ್ ಕಲೀರಿ, ಇನ್ನೊಂದು ಪೇ ಆಫ್ ಡಯಾಗ್ರಾಮ್ ನೋಡದೇನೆ ಟ್ರೇಡ್ಸ್ ಎಕ್ಸಿಕ್ಯೂಟ್. ನಮ್ಮ ಒಂದು ಬ್ರೋಕರೇಜ್ ಅಲ್ಲೇ ಒಂದು ಬೆಸ್ಟ್ ಆಪ್ಷನ್ ಇದೆ ಟ್ರೇಡ್ಜಿನಿ ಕ್ಯೂ ಪ್ಲಸ್ ನಲ್ಲಿ. ಸೊ ಬಾಸ್ಕೆಟ್ ಮೋಡ್ ಅಂತ ಇರುತ್ತೆ. ಸೊ ನೀವು ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಪೇ ಆಫ್ ಚಾರ್ಟ್ ಕೇಳೋದು ಬೇಡ, ಆಟೋಮೆಟಿಕ್ಲಿ ಪಕ್ಕಕ್ಕೆ ಶೋ ಆಗ್ತಾ ಇರುತ್ತೆ. ನೀವು ಯಾವ ತರ ಚೇಂಜಸ್ ಮಾಡ್ತೀರಾ ಅದ್ರ ತರ ಚೇಂಜಸ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಡಿಮಾರ್ಟ್ ಅಕೌಂಟ್ ಬೇಕು, ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಏನಾದ್ರು ಹುಡುಕ್ತಾ ಇದೀರಾ ಅಂತಂದ್ರೆ ನೀವು ಟ್ರೇಡ್ಜಿನಿ ಕ್ಯೂ ಪ್ಲಸ್ ನ ನೀವು ಒಂದ್ಸರಿ ನೋಡಬಹುದು. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅದರ ಮುಖಾಂತರ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವೇನಾದ್ರು ಆಪ್ಷನ್ ಸೆಲ್ಲಿಂಗ್ ಮಾಡ್ತಿದಾರ ಅಂತಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಇದೆ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು.
ಓಕೆ ಸರ್, ಹೇಳ್ತಾ ಇದ್ರಿ. ಸೊ ಈ ರೀತಿ ಪೇ ಆಫ್ ಚಾರ್ಟ್ ಗಳನ್ನ ನೋಡ್ಬೇಕು. ಸೊ ಈ ಒಂದು ಅನಾಲಿಸಿಸ್ ನ ಮಾಡ್ಬಿಟ್ಟು ಆ ಒಂದು ಡಾಟಾವನ್ನ ನೀವೇನ್ ಮಾಡ್ತೀರಾ ಆ ಒಂದು ಸಾಫ್ಟ್ವೇರ್ ಗಳಲ್ಲಿ ಹಾಕ್ತಿವಿ. ಸೊ ಎಷ್ಟು ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ತೀರಾ ಒಂದು ಆಲ್ಗೋ ಟ್ರೇಡಿಂಗ್ ಗೆ? ಒಂದೇನಾ? ಒಂದು ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರ್ ಸಾಕು. ಓಕೆ, ಸೊ ಈಗ ಅದನ್ನ ಮತ್ತೆ ಡಿಮಾರ್ಟ್ ಅಕೌಂಟ್ ನ ಯಾವ ರೀತಿ ಕನೆಕ್ಷನ್ ಕೊಡ್ತೀರಾ? ಈ API ಬಗ್ಗೆ ನಾನು ಕೇಳಿದ್ದೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಸೊ ಇವಾಗ ಅದೇ ಈಗ ಸುಮಾರು ಎಲ್ಲರಿಗೂ ಗೊತ್ತು ಇದು ಫ್ಯೂಚರ್ ಇಸ್ ಆಲ್ಗೋ ಟ್ರೇಡಿಂಗ್ ಅಂತ, ಯಾರು ಮ್ಯಾನ್ಯುಯಲ್ ಮಾಡಲ್ಲ ಈಗ ಮುಂದೆ ಹೋಗ್ತಾ. ಸೊ ನೀವು ಎಲ್ಲರೂ ಕಲಿಲೇಬೇಕು ಇದನ್ನ. ಒಂದು ಎಮೋಷನ್ ಅವಾಯ್ಡ್ ಆಗುತ್ತೆ, ಇನ್ನೊಂದು ನೀವು ಟೆಕ್ನಿಕಲಿ ಅಡ್ವಾನ್ಸ್ ಆಗ್ತೀರಾ, ಫ್ರೀ ಆಗಿ ಎಮೋಷನ್ ಇಲ್ದೇನೆ ಟ್ರೇಡ್ ಮಾಡ್ತೀರಾ. ಸೊ ಇದು ಕೊಟ್ಟಾಗ ಎಲ್ಲಾ ಬ್ರೋಕರ್ಸ್ ಪ್ರೊವೈಡ್ ಮಾಡ್ತಾರೆ ಏನನ್ನ ಅಂದ್ರೆ ಅಪ್ಲಿಕೇಶನ್ API ನಿಮ್ಗೆ ಫ್ರೀ ಆಗಿ ಕೊಡ್ತಾರೆ. ಕೆಲವ್ರು ಚಾರ್ಜ್ ಮಾಡ್ತಾರೆ, ಕೆಲವರು ಫ್ರೀ ಆಗಿ ಕೊಡ್ತಾರೆ. ಮೆಜಾರಿಟಿ ಫ್ರೀನೇ ಈಗ, ಸುಮಾರೆಲ್ಲ ಫ್ರೀ ಆಗಿ ಕೊಡ್ತಾರೆ. ಒಂದು ಯಾವ್ದೇ ಆಲ್ಗೋ ಪ್ಲಾಟ್ಫಾರ್ಮ್ ತಗೊಳ್ಳಿ ನೀವು, ಅದೆಲ್ಲದಕ್ಕೂ ನಿಮ್ಗೆ ಒಂದು ಡಾಕ್ಯುಮೆಂಟೇಶನ್ ಅಂತ ಇರುತ್ತೆ, ಹೆಂಗ್ ಕನೆಕ್ಟ್ ಮಾಡಬೇಕು ಬ್ರೋಕರ್ಗೆ ಅಂತ. ಯಾವ್ದೇ ಒಂದು ಪ್ರಾಡಕ್ಟ್ ತಗೊಳ್ಳಿ ನೀವು, ಅದಕ್ಕೆ ಒಂದು ಹೇಗ್ ಕನೆಕ್ಟ್ ಮಾಡಬೇಕು ಅಂತ ಗೂಗಲ್ ಮಾಡಿದ್ರೆ ಸಾಕು, ನೀವು ಅದೇ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಅದ್ರ ಪ್ರಕಾರ ಮಾಡ್ಕೊಂಡು 5 ರಿಂದ 6 ಸ್ಟೆಪ್ಸ್ ಇರುತ್ತೆ ಅಷ್ಟೇ ಅದು ಕನೆಕ್ಟ್ ಮಾಡಕ್ಕೆ ಈ ವೆಬ್ ಬುಕ್ ನ. ಅದ್ ಮಾಡಿದ ತಕ್ಷಣ ನಿಮ್ಗೆ, ಸೊ ಇದು ಒಂದ್ ರೀತಿಲಿ ವೆಬ್ ಬುಕ್ ತರಾನೆ, ಇದು ಒಂದ್ ರೀತಿಲಿ ವೆಬ್ ಬುಕ್ ತರಾನೆ. ಅದು ಅಲೋ ಮಾಡತ್ತೆ ಒಂದು ಪರ್ಮಿಷನ್ಸ್ ನ ನೀವು ಕೊಟ್ಟಂಗೆ ಒಂದು ಬ್ರೋಕರ್ಗೆ. ಸೊ ಈ ಬ್ರೋಕರ್ದು ನೀವು ಓಪನ್ ಮಾಡಿರ್ತೀರ ಅಕೌಂಟ್, ಅದನ್ನ ಈ ಒಂದು ಆಲ್ಗೋ ಪ್ಲಾಟ್ಫಾರ್ಮ್ ಗೆ ಲಿಂಕ್ ಮಾಡಕ್ಕೆ API ಮೂಲಕ ಲಿಂಕ್ ಮಾಡ್ತೀರಾ. ನೋಡಿ, ವೆಬ್ ಬುಕ್ ಅಂದ್ರೆ ಬಹಳ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ ಸರ್. ಆಗ್ಲೇ ಪೈನ್ ಇದ್ರ ಬಗ್ಗೆ ಹೇಳಿದ್ರು, ಪೈನ್ ಕೋಡ್ ಬಗ್ಗೆ. ಸೊ ಅಲ್ಲೇನ್ ಮಾಡ್ತೀರಾ, ಯಾವ್ದೋ ಒಂದು ಬಿಲ್ಡ್ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ. ಅಲ್ಲೇನ್ ಮಾಡ್ತೀರಾ ನೀವು, ಅಲಾರಾಮ್ ಗಳನ್ನ ಸೆಟ್ ಮಾಡ್ತೀರಾ ಎಲ್ಲಿ ಟ್ರೇಡಿಂಗ್ ವ್ಯೂ ಒಳಗಡೆ. ಸೊ ಎಲ್ಲೋ ಒಂದ್ ಕಡೆ ನಂಗೆ ಈ ಸ್ಟ್ರೈಕ್ ಪ್ರೈಸ್ ಬಂದಾಗ ಒಂದು ಅಲಾರಾಮ್ ಕೊಡ್ಬೇಕು ಅಥವಾ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ಹೇಳಿ ಅಲ್ಲಿ ಒಂದು URL ನ ನಿಮಗೆ ಕೊಡ್ತಾರ. ಆ URL ನ ತಗೊಂಡ್ ಬಂದ್ಬಿಟ್ಟು ನಿಮ್ಮ ಒಂದು ಡಿಮಾರ್ಟ್ ಅಕೌಂಟ್ ಯಾವ್ದ್ರಲ್ಲಿ ಮಾಡಿರ್ತಾರ, ಎಕ್ಸಾಂಪಲ್ ಟ್ರೇಡ್ ಜಿನಿ ಆಗಿರ್ಬೋದು, ಕೋಟಕ್ನಿ ಆಗಿರ್ಬೋದು, ಯಾವ್ದೇ ಡಿಮಾರ್ಟ್ ಅಕೌಂಟ್ ಗಳಾಗಿರ್ಲಿ. ಸೊ ಅಲ್ಲಿ ಏನ್ ಮಾಡ್ತೀರಾ, ಅಲ್ಲಿಗೆ ಬಂದ್ಬಿಟ್ಟು ನೀವು URL ನ ಕಾಪಿ ಪೇಸ್ಟ್ ಮಾಡಿದ್ರಿ ಅಂತಂದ್ರೆ ಎಕ್ಸಾಕ್ಟ್ಲಿ ನೀವು ಅಲ್ಲಿ ಏನೇ ಮಾಡಿದ್ರು ಕೂಡ ಇಲ್ಲಿ ನಿಮ್ದು ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಆ ಒಂದು ವೆಬ್ಸೈಟ್ಗೆ ಮತ್ತು ಈ ಒಂದು ವೆಬ್ಸೈಟ್ಗೆ. ಸೊ ಈ ರೀತಿ ನಾವು ಈ ಒಂದು ಆಲ್ಗೋ ಟ್ರೇಡಿಂಗ್ ನ ಸ್ವಿಚ್ ಮಾಡಬಹುದು ಆ ಸಾಫ್ಟ್ವೇರ್ಗೆ. ಅಂದ್ರೆ ನಮ್ಮ ಡಿಮಾರ್ಟ್ ಅಕೌಂಟ್ ಇಂದ ಅದ್ರಲ್ಲಿ ಡೈರೆಕ್ಟ್ ಆಗಿ ಸ್ವಿಚ್ ಮಾಡಿರ್ತೀವಿ. ಅಲ್ಲಿ ಏನ್ ಈ ಡಿಮಾರ್ಟ್ ಅಕೌಂಟ್ ಅಲ್ಲಿ ಏನ್ ಬೈ ಸೆಲ್ ಮಾಡ್ತೀರಲ್ವಾ, ಸೊ ನೀವು ಅದನ್ನ ಅಲ್ಲಿ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ರೀತಿ ಹೇಳ್ತಾ ಇದ್ದಾರೆ. ಓಕೆ ಸರ್, ಇಲ್ಲಿ ಅಂದ್ರೆ ಏನ್ ಎಕ್ಸ್ಟ್ರಾ ಏನಿದೆ ಇದರಲ್ಲಿ, ನಾನು ನಿಮ್ ಓಪನ್ ಆಗಿ ಕೇಳಬೇಕು ಅಂತಂದ್ರೆ ಇದು ನಾವು ಡಿಮಾರ್ಟ್ ಅಕೌಂಟ್ ಗಳಲ್ಲೇ ಮಾಡ್ಬೋದಲ್ವಾ? ಲಿಮಿಟ್ ಸೆಟ್ ಮಾಡಿ ಕೈ ಬಿಟ್ರೆ ಮುಗಿಯತಲ್ವಾ? ಓಕೆ. ಸೊ ಇವಾಗ ನೀವೇನ್ ಹೇಳ್ತಿದ್ದೀರಾ, ಅಲ್ಲಿ ಟಾರ್ಗೆಟ್ ಸೆಟ್ ಮಾಡಬಹುದು, ಸ್ಟಾಪ್ ಲಾಸ್ ಕೂಡ ಸೆಟ್ ಮಾಡಬಹುದು, ಎಲ್ಲ ಮಾಡಬಹುದು. ಕರೆಕ್ಟ್. ಇವಾಗ ಏನಾಗತ್ತೆ ಅಂದ್ರೆ ನೀವೇನ್ ಹೇಳ್ತಿದ್ದೀರಾ, ಒಂದು ಸ್ಟಾಕ್ ಫಾರ್ ಎಕ್ಸಾಂಪಲ್ HDFC ಬ್ಯಾಂಕ್ ಅಥವಾ ರಿಲಯನ್ಸ್ ಟ್ರೇಡ್ ಮಾಡಬೇಕು ಅಂದ್ರೆ ಈಸಿ, ಸ್ಟಾಪ್ ಲಾಸ್ ಟಾರ್ಗೆಟ್ ಅನ್ನು ಸೆಟ್ ಮಾಡಿ ಬಿಟ್ಬಿಡ್ಬೋದು, ಅದ್ ಮಾಡ್ಕೊಳತ್ತೆ ಅಂತ. ಬಟ್ ನಾವೇನ್ ಮಾಡ್ತಿದೀವಿ ಇಲ್ಲಿ ಅಂದ್ರೆ, ನಾವು ಯೂಶಲಿ ನಾನು ನಿಮ್ಗೆ ಅಡ್ವೈಸ್ ಮಾಡೋದಿದ್ದೇನೆ, ಈ ಒಂದು ಆಪ್ಷನ್ ಸೆಲ್ಲಿಂಗ್ ಅಂದಾಗ ಆದಷ್ಟುನು ಇಂಡೆಕ್ಸ್ ಸ್ಟಿಕ್ ಆನ್ ಆಗಿ. ಇಂಡಿವಿಜುವಲ್ ಸ್ಟಾಕ್ಸ್ ಗೆ ನೀವು ಏನಾದ್ರು ಮಾಡಿದ್ರೆ ಅದ್ರದ್ದಾದಂತ ಒಂದು ರಿಸ್ಕ್ ಇರುತ್ತೆ. ಸೊ ಈಗ ನಾನ್ ಮಾಡೋ ಒಂದು ಮೆಥಡಾಲಜಿ ಹೇಗಿದೆ ಅಂದ್ರೆ, ಮಲ್ಟಿಪಲ್ ಆರ್ಡರ್ಸ್, ಮಲ್ಟಿಪಲ್ ಎಂಟ್ರೀಸ್ ಇರುತ್ತೆ ನಮ್ದು. ಅಂದ್ರೆ ಟೈಮ್ ಬೇಸ್ಡ್ ಸ್ಟ್ರಾಡಲ್ಸ್ ಅಂತ ಹೇಳ್ತೀವಿ ನಾವು. ಒಂದು ತುಂಬಾ ಫೇಮಸ್ ಈಗ 920 ಸ್ಟ್ರಾಡಲ್ ಅನ್ನೋದು ಒಂದು ಕ್ರೇಜ್ ಆಯ್ತಲ್ಲ, TBS ಅಂತ ಕರೀತಾರೆ. TBS ಟೈಮ್ ಬೇಸ್ಡ್ ಸ್ಟ್ರಾಡಲ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ಜನಕ್ಕೆ ಹೇಳೋಣ ಸ್ಟ್ರಾಡಲ್ ಅಂದ್ರೆ ಏನು ಅನ್ನೋದು. ಸೊ ಈಗ ಸ್ಟ್ರಾಡಲ್ ಅಂದ್ರೆ ಏನು ಅಂದ್ರೆ 25,000 ಇದೆ ನಿಫ್ಟಿ. ಈಗ ಈ 25,000ಕ್ಕೆ ನೀವು ಆಪ್ಷನ್ ಚೈನ್ ನೋಡೋದು ಹೇಳ್ಕೊಡ್ಬೇಕು. ಅವ್ರು ಆಕ್ಚುಲಿ NSE ವೆಬ್ಸೈಟ್ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾರೆ ಆಪ್ಷನ್ ಚೈನ್ ನ. ಅಲ್ಲಿಗೆ ಹೋಗ್ಬಿಟ್ಟು ನೀವು URL ಕೂಡ ಬಹಳ ಬೆಸ್ಟ್, ಬೇರೆ ಪ್ಲಾಟ್ಫಾರ್ಮ್ ಕಂಪೇರ್ ಮಾಡಿದ್ರೆ ತುಂಬಾ ನೀಟಾಗಿ ಕಾಣುತ್ತೆ, ಬಹಳ ಡಾಟಾಸ್ ಕೊಡಲ್ಲ, ಏನು ಇಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನಿಫ್ಟಿ ಎಲ್ಲಿದೆ ನೋಡಿ, ಈ ಇದರಲ್ಲಿ 25,000 ಇದೆ ಅಂತ ಇಟ್ಕೊಳ್ಳೋಣ. ಆ 25,000 ಆಪ್ಷನ್ ಚೈನ್ ಅಂತ ಗೂಗಲ್ ಮಾಡಿ ಫಸ್ಟ್. NSE ಆಪ್ಷನ್ ಚೈನ್ ಅಂತ ಮಾಡಿ. ಅದು ಫಸ್ಟ್ ಲಿಂಕ್ ಏನ್ ಸಿಗತ್ತೋ ಅದು ಕ್ಲಿಕ್ ಮಾಡಿದ್ರೆ NSE ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ. ಅದು ಆಪ್ಷನ್ ಚೈನ್ ಅಂದ್ರೆ ನೀಟಾಗಿ ಬರುತ್ತೆ, ಏನೇನ್ ಸ್ಟ್ರೈಕ್ಸ್ ಓಡ್ತಿದೆ ಎಲ್ಲ ಎತ್ತ ಅಂತ. ಅದ್ರದ್ದು ತುಂಬಾ ಪ್ಯಾರಾಮೀಟರ್ಸ್ ಇದೆ, ಯಾವ್ದು ನೋಡಕ್ ಹೋಗ್ಬೇಡಿ. ಸೊ ಎಲ್ಲಿ ರನ್ ಆಗ್ತಿದೆಯಲ್ಲ 25,000 ಅಂತ ಇದೆಯಲ್ಲ, 25,000 ಒಂದು ATM ಅಂತ ಕರೀತಾರೆ. ATM ಅಂದ್ರೆ ಅಟ್ ದ ಮನಿ ಅಂದ್ರೆ ನಿಮ್ಗೆ ಆ ಸ್ಟ್ರೈಕ್ ಪ್ರೈಸ್ 25,000 ನಿಫ್ಟಿ ಇದ್ದಾಗ ಎಲ್ಲದಕ್ಕೂ 2 ಇರುತ್ತೆ. ಒಂದು PE ಇರುತ್ತೆ, ಒಂದು CE ಇರುತ್ತೆ, ಒಂದು ಪುಟ್ ಆಪ್ಷನ್ಸ್ ಇರುತ್ತೆ, ಒಂದು ಕಾಲ್ ಆಪ್ಷನ್. ಸೊ ಈಗ 25,000 ಪುಟ್ಟು 25,000 ಕಾಲ್ ನೀವು ಸೆಲ್ ಮಾಡಿದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಷ್ಟೇ. ಸೊ ಇದಕ್ಕೆ ಏನಿಲ್ಲ ಸ್ನೇಹಿತರ, ಒಂದು ಬೈ ಮಾಡ್ತೀರಾ, ಒಂದು ಸೆಲ್ ಮಾಡ್ತೀರಾ. ಕಾಲ್ ಆಪ್ಷನ್, ಕಾಲ್ ಯುರೋಪಿಯನ್ ಮತ್ತೆ ಪುಟ್ ಯುರೋಪಿಯನ್ ನ ಬೈ ಸೆಲ್ ಮಾಡಿ ಎರಡನ್ನೂ ಕೂಡ ಮಾಡಿದ್ರಿ ಅಂತಂದ್ರೆ, ಈಗ ನೋಡಿ ಕಾಲ್ ಆಪ್ಷನ್ ನಾವು ಏನಕ್ಕೆ ಮಾಡ್ತೀವಿ, ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ನಿಮ್ಗೆ ಲಾಭ ಆಗುತ್ತೆ, ಕಾಲ್ನ ಬೈ ಮಾಡಿದ್ರೆ, ಹೌದಲ್ವಾ? ಸೊ ಪುಟ್ ಆಪ್ಷನ್ ನ ಬೈ ಮಾಡಿದ್ರೆ ಏನಾಗುತ್ತೆ, ಮಾರ್ಕೆಟ್ ಕೆಳಗಡೆ ಹೋದ್ರೆ ಲಾಭ ಆಗುತ್ತೆ. ಎರಡನ್ನೂ ಕೂಡ ಬೈ ಮಾಡ್ಬಿಟ್ರೆ, ಸೊ ಇಲ್ಲಿ ಮೇಲ್ಗಡೆ ಹೋದ್ರೂ ಲಾಭ ಆಗುತ್ತೆ, ಕೆಳಗಡೆ ಬಂದ್ರು ಲಾಭ ಆಗುತ್ತೆ. ಅವಾಗ ನಿಮ್ದು ಏನಾಗುತ್ತೆ,
ಈಕ್ವಲ್ ಆಗುತ್ತೆ. ಬಟ್ ನೀವು ಆತರ ಅನ್ಕೊಂಡಿರ್ಬೋದು ಇಲ್ಲಿ ಗ್ರೀಕ್ಸ್ ವರ್ಕ್ ಆಗುತ್ತೆ, ಬಟ್ ಗ್ರೀಕ್ಸ್ ಎಲ್ಲ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ನಿಮ್ಗೆ ಸಿಂಪಲ್ ಅವ್ರು ಹೇಳಿರ್ತಕ್ಕಂಥದ್ದು ಸ್ಟ್ಯಾಡಲ್ ಅಂದ್ರೆ ಈ ರೀತಿ ವರ್ಕೌಟ್ ಆಗುತ್ತೆ. ನೀವು ಗ್ರೀಕ್ಸ್ ನ ಕಲ್ತ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಈಗ ಸ್ಟ್ಯಾಡಲ್ ಅಲ್ಲಿ 2 ತರ ಇದೆ, ಲಾಂಗ್ ಸ್ಟ್ಯಾಡಲ್, ಶಾರ್ಟ್ ಸ್ಟ್ಯಾಡಲ್ ಅಂತ. ಲಾಂಗ್ ಸ್ಟ್ಯಾಡಲ್ ಅಂದ್ರೆ 2 ಕಡೆ ಬೈ ಮಾಡಿ ಇವ್ರು ಹೇಳ್ದಂಗೆ ಪಿ ಮತ್ತೆ ಸಿ, ಅದು ಲಾಂಗ್ ಸ್ಟ್ಯಾಡಲ್ ಆಗುತ್ತೆ. ಸಿ ಯಾವ ಶಾರ್ಟ್ ಸ್ಟ್ಯಾಡಲ್ ಅಂತ ಕರೆದ್ರೆ ಯೂಶಲಿ ಪಿ ಮತ್ತೆ ಸಿ ನ ಸೆಲ್ ಮಾಡ್ತಾರೆ 2 ಕಡೆ. ಸೊ ಇವಾಗ ಇದೆಲ್ಲದಕ್ಕಿಂತ ಮುಂಚೆ ಏನ್ ಇಂಪಾರ್ಟೆಂಟ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಿಮ್ಗೆ. ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಮುಂಚೆ ಹೇಳದ್ನಲ್ಲ ನಿಮ್ಗೆ, ಈ 20 ಲಕ್ಷದ್ದು ನಾನು ನಿಫ್ಟಿ ಬೀಸ್ ಅಷ್ಟು ಆಪ್ಷನ್ ತಗೊಂಡು 1 ಲಾಟ್ ಫ್ಯೂಚರ್ಸ್ ಅಷ್ಟು ತಗೊಂಡ್ಬಿಡ್ತೀನಿ ಅಂತ. ಈ 20 ಲಕ್ಷನ ನಾನು ಏನ್ ಮಾಡ್ತೀನಿ ಅಂದ್ರೆ ಆ 20 ಲಕ್ಷದ್ದು ನಿಫ್ಟಿ ಬೀಸ್ ನ ಪ್ಲೆಡ್ಜ್ ಮಾಡ್ತೀನಿ. ಬ್ರೋಕರ್ ನನಗೆ ಮಾರ್ಜಿನ್ ಕೊಡ್ತಾರೆ, ಎಷ್ಟೋ ಹೇರ್ ಕಟ್ 10% ಆತರ ಒಂದು ಹೇರ್ ಕಟ್ ಮಾಡಿ ನನಗೆ ರಿಮೈನಿಂಗ್ ಅಮೌಂಟ್ ನನಗೆ ಕೊಡ್ತಾನೆ. ಅದ್ ಏನಕ್ಕೆ ನಾನು ಯೂಸ್ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಆ ಮಾರ್ಜಿನ್ ಅಮೌಂಟ್ ಅಲ್ಲಿ ಟ್ರೇಡ್ ಮಾಡ್ಬೋದು ನಾನು. ಈಗ ನನ್ಗೆ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ ಯಾರೋ ಒಬ್ರು, ಒಂದ್ ಸ್ಟಾಕ್ TCS ಅಂತಾನೆ ತಗೊಳ್ಳಿ, TCS ನ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಒಂದು 10 ಲಕ್ಷ ಹಾಕ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅದು ತುಂಬಾ ಬಿದೋಗಿದೆ, ಒಂದು 25% ಮೇಲೆ ಬಿದೋಗಿದೆ ಹೈ ಇಂದ ಅಂತ ಇಟ್ಕೊಳ್ಳಿ. ಈಗ ಅವರು ಯಾವಾಗ ದುಡ್ಡು ಮಾಡಬಹುದು, ಅದು ವಾಪಸ್ ಬಂದ್ರೆ ತಾನೇ ದುಡ್ಡು ಮಾಡೋದು. ಸೊ ಈಗ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ 25% ಬಿದ್ರೆ 50% ಮೇಲೆ ಹೋಗ್ಬೇಕದು ರೀಚ್ ಆಗಕ್ಕೆ ಆ ಲೆವೆಲ್ಸ್. ಸೊ ಅದೊಂದು ತುಂಬಾ ಟೈಮ್ ಆಗ್ಬೋದು. ಅದು ಕೆಲವರು 5 ವರ್ಷದಲ್ಲಿ ಬರ್ಬೋದು, 3 ವರ್ಷದಲ್ಲಿ ಬರ್ಬೋದು, ಗೊತ್ತಿಲ್ಲ. ಅವರು ವೆಯ್ಟ್ ಮಾಡ್ಕೊಂಡು ಕೂತಿರ್ಬೇಕು ಈ ಎಂಟೈರ್ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ. TCS ದೋ ಇಟ್ ಈಸ್ ಅ ವೆರಿ ಸೂಪರ್ ಕಂಪನಿ, ಅದು ಅನ್ಫಾರ್ಚುನೇಟ್ಲಿ ಅಷ್ಟು ಬಿದೋಗಿದೆ. ಪಾಪ ಅವ್ರೇನ್ ಮಾಡ್ತಾರೆ, ಅದು ಮಾರ್ಕೆಟ್ ಪ್ರೈಸಿಂಗ್ ಹಂಗಿದೆ ಬೀಳಿಸ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಆ TCS ಸ್ಟಾಕ್ಸ್ ನೀವೇನ್ ತಗೊಂಡಿದ್ದೀರಾ ಡಿಮ್ಯಾಟ್ ಅಕೌಂಟ್ ಅಲ್ಲಿ, ಅದು ಮೇಲ್ ಹೋದ್ರೆ ಮಾತ್ರ ನೀವು ಪ್ರಾಫಿಟ್ಸ್ ಮಾಡ್ಬೋದು. ಬಟ್ ನೀವು ಆಪ್ಷನ್ ಸೆಲ್ಲಿಂಗ್ ಕಲ್ತ್ರೆ ಏನು ಬೇಡ, TCS ಅಲ್ಲೇ ಇದ್ಕೊಳ್ಳಿ, ಅದು ಎಲ್ಲಿದೆಯೋ ಅಲ್ಲೇ ಇದ್ಕೊಳ್ಳಿ. ನಾವು ಸ್ಟ್ರಾಟಜೀಸ್ ಯೂಸ್ ಮಾಡ್ಬಿಟ್ಟು ಆ ಏನ್ ಲಾಸ್ ಆಗಿದಿಲ್ಲ ಅಷ್ಟನ್ನು ತಗೋಬಹುದು. ಈ F&O ಅದು ತುಂಬಾ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್. ಅದಕ್ಕೆ ಪ್ರತಿಯೊಬ್ರು ಆಪ್ಷನ್ ಸೆಲ್ಲಿಂಗ್ ಕಲಿಬೇಕು. ಈ ಆಪ್ಷನ್ ಸೆಲ್ಲಿಂಗ್ ಏನಕ್ಕೆ ಕಲಿಬೇಕು ಅಂದ್ರೆ, ನಮ್ಗೆ ಆಪ್ಷನ್ ಪ್ರೈಸಿಂಗ್ ಎಲ್ಲ ಅರ್ಥ ಮಾಡ್ಕೊಂಡಾಗ ಈ ಥೀಟಾ DK ಅಂತ ಏನಿರುತ್ತಲ್ಲ, ಆ DK ನಮ್ಗೆ ಫೇವರ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ತುಂಬಾ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಪುಟ್ ಆಪ್ಷನ್, ಕಾಲ್ ಆಪ್ಷನ್, ಅಟ್ ದಿ ಮನಿ ಅದೆಲ್ಲ ಹೇಳಿದ್ನಲ್ಲ ನಾನು. ಈ TCS ವಿಚಾರಕ್ಕೆ ಬರೋಣ. TCS ತುಂಬಾ ಬಿದೋಗಿದೆ ಅಂತ ಇಟ್ಕೊಳ್ಳಿ. ಫಾರ್ ಅವೇ ಅಂದ್ರೆ ಈಗ 3,000 ರೂಪಾಯಲ್ಲಿ ಇತ್ತು, 4,000 ರೂಪಾಯಲ್ಲಿ ಇತ್ತು TCS ಅಂತ ಇಟ್ಕೊಳ್ಳಿ, 3,200 ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಫಾರ್ ಅವೇ ಒಂದು 3,600 ಈ ತರ ಹೋಗಿ ಒಂದು ಕಾಲ್ ಆಪ್ಷನ್ ಅನ್ನ ನೀವು ಸೆಲ್ ಮಾಡಬಹುದು. ಅಂದ್ರೆ ಅದು 3-4 ರೂಪಾಯಿ ಇರ್ಬೋದು. 3-4 ರೂಪಾಯಿನೇ ನಿಮ್ಗೆ ಅದು ಅಲ್ಲಿವರೆಗೂ ಹೋಗದೆ ಇದ್ರೆ, ನಿಮ್ಗೆ TCS ಹೋಗದೆ ಇದ್ರೆ ನಿಮ್ಗೆ ದುಡ್ಡು ಆಗತ್ತದು. ಆಯ್ತಾ? 2 ಅಡ್ವಾಂಟೇಜ್. ಒಂದು ಅಂದ್ರೆ ಅಲ್ಲೇ ಇದ್ರೆ ನೀವು ದುಡ್ಡು ಮಾಡ್ತಿದ್ದೀರಾ, ಆ TCS ಅಲ್ಲೇ ಇದ್ರೆ ದುಡ್ಡು ಮಾಡ್ತಿದ್ದೀರಾ ಒಂದು. ಇನ್ನೊಂದು ಅಪ್ ಮೂವ್ ತಗೊಂಡ್ಬಿಟ್ಟು ಅದು ಹಿಟ್ ಆಯ್ತು ಅಂದ್ರೆ ನಿಮ್ ಪೋರ್ಟ್ಫೋಲಿಯೋ ರಿಕವರ್ ಆಗಿರುತ್ತೆ ಸುಮಾರು. ಆಯ್ತಾ? ಈ ತರ. ಸೊ ಫಸ್ಟ್ ಏನ್ ಹೇಳ್ತೀನಿ ಗೊತ್ತಾ ನಾನು, ಫಸ್ಟೇನೆ ನೀವು ಈಗ 2 ಕಾನ್ಸೆಪ್ಟ್ ಇದೆ, ಒಂದು ಕ್ಯಾಶ್ ಸೆಕ್ಯೂರ್ಡ್ ಪುಟ್ ಅಂತ, ಆಮೇಲೆ ಕವರ್ಡ್ ಕಾಲ್ ಅಂತ. ಇದೆರಡು ತುಂಬಾ ಇಂಪಾರ್ಟೆಂಟ್, ಎಲ್ರಿಗೂ ಇನ್ವೆಸ್ಟ್ಮೆಂಟ್ ಜರ್ನಿಲಿ ಗೊತ್ತಿರ್ಲೇಬೇಕು ಮಾಡಕ್ಕೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇವಾಗ ಇನ್ನು ಡೀಟೇಲ್ ಆಗಿ ಹೋಗುತ್ತದು, ತುಂಬಾ ಡೆಪ್ತ್ ಆಗ್ಬಿಡುತ್ತೆ. ನಾವೇನೀಗ ಹೇಳ್ತಾ ಇದೀವಲ್ಲ, ಇದೆಲ್ಲ ಮೇನ್ ಕಾನ್ಸೆಪ್ಟ್. ನಿಮಗೆ ಜಸ್ಟ್ ಒಂದು ಆಪ್ಷನ್ ಚೈನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ನಮಗೆ 2 ಅವರ್ ಟೈಮ್ ಬೇಕು. ಅಷ್ಟಿದೆ. ಗ್ರೀಕ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ 2 ಅವರ್ಸ್ ಟೈಮ್ ಬೇಕು. ಸೊ ಅಷ್ಟು ಇನ್ ಡೆಪ್ತ್ ಹೋಗುತ್ತೆ. ಸೊ ನಾವು ನಿಮಗೆ ಏನು ಅಂತಂದ್ರೆ ಒಂದು ದಾರಿ ತೋರಿಸ್ತಾ ಇದಾರೆ ಅವರು. ಸೊ ಈ ದಾರಿಲಿ ಹೋಗಿ ಅಂತ ನಿಮಗೆ ದಾರಿ ತೋರಿಸ್ತಾ ಇದಾರೆ. ಬಟ್ ಅದನ್ನ ಕಲಿಯೋದು ನಿಮಗೆ ಬಿಟ್ಟಿರೋದು ಹೊರಗಡೆ ನಿಮಗೆ ಸಿಗುತ್ತೆ, ನೀವು ಎಲ್ಲಿ ಬೇಕಾದ್ರೂ ಕಲಿಬಹುದು. ಇವಾಗ ನಿಮಗೆ ಯೂಟ್ಯೂಬ್ ಅಲ್ಲಿ ಕೂಡ ಹೇಳ್ಕೊಡ್ತಾರೆ. ನಾನೇ ಕೆಲವೊಂದಿಷ್ಟು ಕ್ಲಾಸಸ್ಗಳನ್ನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿ ಇರುತ್ತೆ ಅಂತ ಹೇಳ್ಬಹುದು.